ಅಂಬಾನಿ ನ್ಯೂಸ್ ಟಿವಿಗೆ ಸ್ವಾಗತ. ಪ್ರತಿದಿನ ನ್ಯೂಸ್ ಅಪ್ಡೇಟ್ಗಾಗಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಅಂಬಾನಿ ನ್ಯೂಸ್ ಟಿವಿ ವಿಶೇಷ ವರದಿ. ಚಿಂತಾಮಣಿ ವಿಶ್ವ ಸಾಮಾಜಿಕ ನ್ಯಾಯ ದಿನಾಚರಣೆ ಹಾಗೂ ರಸ್ತೆ ಸುರಕ್ಷತಾ ಜಾಗೃತಿ ಕಾರ್ಯಕ್ರಮ. ಚಿಂತಾಮಣಿ ನಗರದ ತಾಲೂಕು ಪಂಚಾಯಿತಿ ಸಾಮರ್ಥ್ಯ ಸೌಧದಲ್ಲಿ ಇತ್ತೀಚೆಗೆ ವಿಶ್ವ ಸಾಮಾಜಿಕ ನ್ಯಾಯ ದಿನಾಚರಣೆಯ ಅಂಗವಾಗಿ ರಸ್ತೆ ಸುರಕ್ಷತಾ ಕಾರ್ಯಕ್ರಮವನ್ನು ಅರ್ಥಪೂರ್ಣವಾಗಿ ಆಯೋಜಿಸಲಾಗಿತ್ತು. ಸಾಮಾಜಿಕ ನ್ಯಾಯದ ಮಹತ್ವ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಪ್ರಧಾನ ಸಿವಿಲ್ ನ್ಯಾಯಾಧೀಶರಾದ ಶಕುಂತಲಾ ಆರ್ ರವರು ಈ ಕೆಳಗಿನ ಪ್ರಮುಖ ಅಂಶಗಳನ್ನು ಹಂಚಿಕೊಂಡರು. ಲಿಂಗ ಅಸಮಾನತೆ, ನಿರುದ್ಯೋಗ ಮತ್ತು ಮಾನವ ಹಕ್ಕುಗಳ ರಕ್ಷಣೆಯ ಮೂಲಕ ಸಾಮಾಜಿಕ ನ್ಯಾಯವನ್ನು ಉತ್ತೇಜಿಸುವುದು ಈ ದಿನದ ಮೂಲ ಉದ್ದೇಶ. ಶಿಕ್ಷಣ, ರಾಜಕೀಯ, ಆರ್ಥಿಕ ಮತ್ತು ಸಾಂಸ್ಕೃತಿಕ ಕ್ಷೇತ್ರಗಳಲ್ಲಿ ಪ್ರತಿಯೊಬ್ಬರಿಗೂ ಸಮಾನ ಅವಕಾಶ ಸಿಕ್ಕಾಗ ಮಾತ್ರ ಈ ದಿನಾಚರಣೆಗೆ ನಿಜವಾದ ಅರ್ಥ ಬರುತ್ತದೆ. ರಸ್ತೆ ಸುರಕ್ಷತೆ ಮತ್ತು ಜವಾಬ್ದಾರಿ. ಎಆರ್ಟಿಒ ಕಚೇರಿಯ ಅಧಿಕಾರಿ ಬೈರಾರೆಡ್ಡಿ ಮಾತನಾಡಿ, ವಾಹನ ಚಾಲಕರಿಗೆ ಕಿವಿಮಾತು ಹೇಳಿದರು. ವಾಹನ ಚಾಲಕರು ಅತಿ ಜಾಗರೂಕತೆಯಿಂದ ಮತ್ತು ಜವಾಬ್ದಾರಿಯಿಂದ ವಾಹನ ಚಲಾಯಿಸಬೇಕು. ನಿರ್ಲಕ್ಷ್ಯದ ಚಾಲನೆಯೇ ಅಪಘಾತಗಳಿಗೆ ಪ್ರಮುಖ ಕಾರಣ. ರಸ್ತೆ ಸುರಕ್ಷತಾ ನಿಯಮಗಳನ್ನು ಪ್ರತಿಯೊಬ್ಬರೂ ಕಡ್ಡಾಯವಾಗಿ ಪಾಲಿಸಬೇಕು. ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದ ಗಣ್ಯರು. ಈ ಕಾರ್ಯಕ್ರಮವು ವಿವಿಧ ಇಲಾಖೆಗಳ ಸಂಯುಕ್ತ ಆಶ್ರಯದಲ್ಲಿ ನಡೆದಿದ್ದು ಅನೇಕ ಪ್ರಮುಖರು ಭಾಗವಹಿಸಿದ್ದರು. ಎಸ್. ಆನಂದ್, ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ. ನರಸೇಗೌಡ, ಮೋಟಾರ್ ವಾಹನ ನಿರೀಕ್ಷಕರು. ಶ್ರೀನಿವಾಸ್, ವಕೀಲರ ಸಂಘದ ಅಧ್ಯಕ್ಷರು. ಮುರಳೀಧರ್, ಡಿವೈಎಸ್ಪಿ. ಸುಜಾತ, ಕೆಎಸ್ಆರ್ಟಿಸಿ ವಿಭಾಗದ ವ್ಯವಸ್ಥಾಪಕರು. ಕಾರ್ಯಕ್ರಮದಲ್ಲಿ ಆಟೋ ಮತ್ತು ಗೂಡ್ಸ್ ವಾಹನ ಚಾಲಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ರಸ್ತೆ ನಿಯಮಗಳ ಬಗ್ಗೆ ಮಾಹಿತಿ ಪಡೆದರು. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಅಂಬಾನಿ ನ್ಯೂಸ್ ಟಿವಿ. ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡುವ ಮೂಲಕ ನಮಗೆ ಸಪೋರ್ಟ್ ಮಾಡಿ. ಫಾರಂ 4 ಇದೆ, 10ವರೆಗೆ ಬಿಡೋದು, ಜೋರಾಗಿ ಓಡಿಸೋದು, ಆಕ್ಸಿಡೆಂಟ್ ಆಯ್ತು. ಟೈಮ್ ಸರಿಯಾಗಿ ಬರಲ್ಲ ಅಂತ ಹೇಳಿದ್ರೆ ಒಂದೊಂದು ದಿನ ಅದೇ ತರ ಇರಲ್ಲ, ಅವರು ಫಾಲೋ ಮಾಡ್ತಾರೆ. ಒಂದಿನ ಹೆಚ್ಚು ಕಮ್ಮಿ ಆಗತ್ತೆ, ಒಂದೇ ತರ ಇರಲ್ಲ. ಒಂದ್ ನಿಮಿಷ ರಸ್ತೆ ಸುರಕ್ಷತಾ ಹಾಗೂ ವಿಶ್ವ ಸಾಮಾಜಿಕ ನ್ಯಾಯ. ರಸ್ತೆ ಸುರಕ್ಷತಾ ಅಂದ್ರೆ ಏನು? ನಾವು ಯಾವ ರೀತಿ ಒಂದು ವಾಹನವನ್ನು ಚಲಾವಣೆ ಮಾಡಬೇಕು ರಸ್ತೆಯಲ್ಲಿ ಅಂತ ನಿಮ್ಮೆಲ್ಲರಿಗೂ ಗೊತ್ತಿದೆ ಆಲ್ರೆಡಿ. ಯಾಕಂದರೆ ನೀವೆಲ್ಲರೂ ಲೈಸೆನ್ಸ್ ಪಡ್ಕೊಂಡು ಬಂದಿರ್ತೀರ ಅಲ್ವಾ? ಅಂದರೆ ನಾವು ಹೇಗೆ ಒಂದು ವಾಹನವನ್ನು ಓಡಿಸ್ಬೇಕು, ಲೈಸೆನ್ಸ್ ಕೊಡಬೇಕಾದ್ರೇ ನಿಮಗೆ ರೂಲ್ಸ್ ಎಲ್ಲ ನೋಡ್ಬಿಟ್ಟೆ ಕೊಟ್ಟಿರ್ತಾರೆ ಆರ್ ಟಿ ಓದವರು, ಹೌದಾ? ಸೈನ್ ಬೋರ್ಡಲ್ಲಿ ನೋಡಿ ಎಲ್ಲ ಕೊಟ್ಟಿರ್ತಾರೆ ಅಲ್ವಾ? ಆದರೂ ನಾವು ರಸ್ತೆನ ರೂಲ್ಸ್ನ ಫಾಲೋ ಮಾಡಲ್ಲ ರಸ್ತೆಯಲ್ಲಿ ಹೋಗ್ಬೇಕಾದ್ರೆ. ಯಾಕೆ? ಅಲ್ವಾ? ಲೈಸೆನ್ಸ್ ಪಡ್ಕೊಂಡಿದ್ದೀವಿ, ರಸ್ತೆಯಲ್ಲಿ ರೂಲ್ಸ್ ಫಾಲೋ ಮಾಡಲ್ಲ. ಏನು ರೀಸನ್? ಕಾರಣ ಏನು? ಆ ಥರ ಯಾಕೆ ಆ ಥರ ಮಾಡಬೇಕು? ಆ ಥರ ಯಾಕೆ ಮಾಡಬೇಕು? ನಿಂತ್ಕೊಂಡು ಹೇಳಿ, ಜೋರಾಗಿ ಹೇಳಿ. ನಿಂತ್ಕೊಂಡು ಹೇಳಿ, ಗಟ್ಟಿಯಾಗಿ ಹೇಳಿ. ಜೋರಾಗಿ ಹೇಳಿ. ಲೆಟ್ ಅಸ್ ಹ್ಯಾವ್ ಡಿಸ್ಕಷನ್. ಚಾಲಕರು ನಿರ್ವಾಹಕರೆಲ್ಲ ಹೇಳಿದ್ದೆಲ್ಲ ನಾವು ವಿಚಾರಣೆ ಮಾಡ್ತೀವಿ. ಎಲ್ಲಾದ್ರೂ ಪಬ್ಲಿಕ್ ಕಂಪ್ಲೇಂಟ್ ಬಂದಾಗ ಮಾತ್ರ ನಾವು ನಿಂತ್ಕೊಂಡು ಸ್ವಲ್ಪ ನಿಧಾನವಾಗಿ ಹತ್ತಿಸ್ಕೊಂಡು ಹೋಗಿ ಅಂತ ಹೇಳ್ತೀವಿ. ಒಂದು 10 ನಿಮಿಷ ಲೇಟ್ ಆದ್ರೂ ಪರವಾಗಿಲ್ಲ, ನಿಧಾನವಾಗಿ ಹೋಗಿ ಅಂತ ಹೇಳ್ತೀವಿ. ಇದೆಲ್ಲ ಪಬ್ಲಿಕ್ ನಾವು ನೋಡ್ಬೇಕಲ್ಲ, ನಿಲ್ಲಿಸ್ಬೇಕು. ಆದ್ರೆ ನೋಡಿ, ಹೌದು, ನಿಮಗೆ ಎಷ್ಟು ಜವಾಬ್ದಾರಿ ಇರುತ್ತೆ ಅಂತ ನೀವು ತಿಳ್ಕೊಬೇಕು ಫಸ್ಟ್. ಆಸ್ ಎ ಡ್ರೈವರ್ ಆರ್ ಆಸ್ ಎ ಕಂಡಕ್ಟರ್ ನಿಮ್ಗೆ ಎಷ್ಟು ಜವಾಬ್ದಾರಿ ಇರುತ್ತೆ ಅಂತ ನೀವು ಅದನ್ನ ಅರ್ಥಕೋಬೇಕು. ಜವಾಬ್ದಾರಿ ಹೋದ್ರು ಕೂಡ ಅಲ್ಲಿ ಟಿಸಿಗಳಿಗೆ, ಡ್ರೈವರ್ಗಳಿಗೆ, ಕಂಡಕ್ಟರ್ಗೆ ಬೇರೆ ಇಲ್ಲ. ಅವರು ಅಲ್ಲಿ ಮಾತಾಡೋದು, ಅವ್ರು ಹೇಳೋದು, ಅವ್ರು ಕೇಳೋದು, ನಾವು ನಮ್ಗೆ ಬೇಜಾರಾಗುತ್ತೆ. ಹೌದ್ರಿ. ಈಗ ನೀವು ಆಯ್ತು, ನೀವು ಅದನ್ನ ತಲೆಯಲ್ಲಿ ಇಟ್ಕೊಂಡು ನೀವು ಫಾಸ್ಟ್ ಆಗಿ ಓಡಿಸಿದ್ರೆ ಬೇರೆಯವ್ರಿಗೆಲ್ಲ ತೊಂದರೆ ಆಗಲ್ಲ. ಫಾಸ್ಟ್ ಇಲ್ಲ, ನಾನು ನೋಡಿದ್ದೀನಿ. ಒಂದು 5 ನಿಮಿಷ ಹೆಚ್ಚು ಕಮ್ಮಿ ಅಷ್ಟೇ, ಒಂದು 10 ನಿಮಿಷ ಹೆಚ್ಚು ಕಮ್ಮಿ. ಬೇರೆ ಹೇಳಿ, ಯಾವ ಡಿಪಾರ್ಟ್ಮೆಂಟ್ ಸರ್? ನಾವು KSRTC ಇದ್ವಿ.
ಸಾಹೇಬರು ಕರೆದಿದ್ರು. ಹೋಗಿ ಅಲ್ಲಿ ಮಾತಾಡಿದಾಗ ಈ ಥರ ಅವ್ರಿಗೆ ಒಂದು ಪರ್ಸನಲ್ಲಿ ಒಂದು ಆಗಿದೆ ಇದು. ಅವರೇ ಕರೆದು ಅಲ್ಲೇ 1,000 ರೂಪಾಯಿ ದಂಡ ಹಾಕಿದ್ದಾರೆ. ಆ ಉದ್ದೇಶಕ್ಕೋಸ್ಕರ ಅವ್ರು ಮತ್ತೆ ಒಂದೊಂದ್ಸಲ ನೀವು ಈ ಥರ ಅವೇರ್ನೆಸ್ ಕ್ಯಾಂಪ್ ಮಾಡಲೇಬೇಕು ಅಂತ ಆಗಿದ್ದೀವಿ. ಸೊ ಇದನ್ನು ನಾವು ನಿರಂತರವಾಗಿ ಮಾಡ್ತಾ ಇರ್ತೀವಿ. ಸೊ ಇದೆಲ್ಲ ಗಮನಕ್ಕೆ ಸ್ವಲ್ಪ ನೀವು ಹೆಚ್ಚಿನ ಜವಾಬ್ದಾರಿ ತಗೊಂಡು ನಿಮ್ಮ ಜೀವನ ಎಷ್ಟು ಖುಷಿ ಆಗ್ತದೆ, ಜೀವನ ಬೇರೆಯವ್ರ ಸ್ವಲ್ಪ ಜೀವನ ತಿಳ್ಕೊಂಡು ನಿಮ್ಮ ಮಾಡಿ ಮತ್ತು ಯಾವುದು ಅಪ್ರಾಪ್ತ ವಯಸ್ಕರಿಗಂತೂ ಯಾವುದೇ ಕಾರಣಕ್ಕೂ ಗಾಡಿ ವಾಹನ ಚಾಲನೆ ಮಾಡಿ ಕೊಡಲೇಬೇಡಿ. ಅದರ ಪರಿಣಾಮ ಅಂತ ಮೇಡಮ್ಗಳು ಹೇಳಿದ್ದಾರೆ. ಎಷ್ಟು 25,000 ದಂಡ ಮತ್ತು 3 ತಿಂಗಳ ಶಿಕ್ಷೆ ಇದೆ ಕೊಟ್ಟರೆ, ಮತ್ತೆ ಯಾವುದೋ ಗಾಡಿ ಓನರ್ ಅವ್ರಿಗೂ ಶಿಕ್ಷೆ ಇದೆ, ಇಬ್ಬರಿಗೂ ಶಿಕ್ಷೆ ಇರುತ್ತೆ. ಮಾಡಿದ್ವಿ ಒಂದು 31 ವರ್ಷ ಮಾಡಿದ್ವಿ. ಮಾಡಿ ಎಲ್ಲ ಕಾರ್ಯಕ್ರಮಗಳು ಪ್ರತಿ ಒಂದು ಕಾರ್ಯಕ್ರಮ ಚಿಕ್ಕಬಳ್ಳಾಪುರದಲ್ಲಿ ಅತಿ ಹೆಚ್ಚು ಅಪರಾಧಗಳ ಅರ್ಥ ಮಾಡ್ಕೋಬೇಕು. ಯಾಕೆ ಅಂದರೆ ಚಿಂತಾಮಣಿಯಲ್ಲಿ ಆಗ್ತಾ ಇದೆ, ಸ್ವಲ್ಪ ಅರ್ಥ ಮಾಡಿಕೊಂಡು ಅದ್ರ ಜೊತೆಗೆ ನೀವು ಸ್ವಲ್ಪ ಮಾಡಿದ್ರೆ ಎಲ್ಲರಿಗೂ ಇದಾಗುತ್ತೆ. ಬಸ್ KSRTC ಅವರು ಆಗಲಿ ಬಸ್ ಮಾಲೀಕರ ಇವರು ಬಸ್ ಅವರು ಸ್ವಲ್ಪ ಮೇಲೆ ಇರ್ತಾರೆ, ಕೆಳಗಡೆ ಬರೋರು ಕಾಣಿಸಲ್ಲ. ಆ ಅಕ್ಕಪಕ್ಕ ಅವರು ನಿಂತವಾಗ ಸ್ವಲ್ಪ ನೋಡ್ಕೊಂಡು ಚಾಲನೆ ಮಾಡಿ. ಇನ್ನೊಂದು ಅವ್ರ ತಪ್ಪು ಇವ್ರ ತಪ್ಪು ಅಂತ ಪ್ರಶ್ನೆ ಅಲ್ಲ, ಟೂ ವೀಲರ್ ಅವರು ತಪ್ಪಿರುತ್ತೆ. 70% ಯುವಕರು ಸಾಕ್ತಾ ಇದ್ದಾರೆ. ಅದಕ್ಕೆ ಯಾಕೆ ಬರುತ್ತೆ? ಹೆಲ್ಮೆಟ್ ಇಲ್ಲ ಅಂತ. ನಮ್ಮ ಗ್ರಾಮೀಣ ಭಾಗದಲ್ಲಿ, ಚಿಂತಾಮಣಿ ಗ್ರಾಮೀಣ ಭಾಗದಲ್ಲಿ ಅತಿ ಹೆಚ್ಚು ಆಕ್ಟಿವ್ ಆಗಿದೆ. ಇವೆಲ್ಲ ಉದ್ದೇಶ ಕಡಿಮೆ ಮಾಡೋದು, ಅಪರಾಧ ಕಡಿಮೆ ಮಾಡೋದು ಉದ್ದೇಶಕ್ಕೋಸ್ಕರ ಇವತ್ತು ಮಾಡಿದ್ದೀವಿ. ಮತ್ತು ಈ ಭಾರಿ ವಾಹನಗಳಿಂದ ಸ್ವಲ್ಪ ನೀವು ಜವಾಬ್ದಾರಿ, ನೀವು ಖಾಸಗಿ ಬಸ್ ಚಕ್ರ ಆಗಲಿ, KSRTC ಆಗಲಿ, ಅವರವರ ನಿಮ್ಮ ಚಾಲಕರಿಗೆ ಸ್ವಲ್ಪ ಹೇಳಿ. ಬಸ್ ಚಾಲನೆ ಮಾಡುವ ಟೈಮಲ್ಲಿ ಬಸ್ ಮೊಬೈಲ್ ಜಾಸ್ತಿ ಯೂಸ್ ಮಾಡ್ತಾ ಇದ್ದಾರೆ, ಅದು ಇಂಪಾರ್ಟೆಂಟ್. ಬಸ್ ಮೊಬೈಲ್ ಚಾಲನೆ ಮಾಡೋ ಇದ್ದರೆ ಆವಾಗ ಬಸ್ ನಿಮ್ಮ ಕಾನ್ಸಂಟ್ರೇಷನ್ ಇದಾಗುತ್ತೆ, ಯಾರು ಹೆಂಗೆ ಗೊತ್ತಾಗುತ್ತೆ, ಅದರಿಂದ ಹೆಚ್ಚು ಅಪರಾಧ ಆಗ್ತಾ ಇದೆ. ಸೊ ಅದನ್ನು ನೀವು ಸ್ವಲ್ಪ ಇದು ಮಾಡಿಕೊಂಡು ಅಪರಾಧ ಕಮ್ಮಿ ಮಾಡೋ ಉದ್ದೇಶದಿಂದ ನೀವೆಲ್ಲ ಮಾಡಿ. ಅದಕ್ಕೋಸ್ಕರ ನಾವು ಎಲ್ಲ ಇಲ್ಲಿ ಸೇರಿದ್ದೀವಿ. ಅದೇ ರೀತಿ ಇದು ಫುಟ್ಪಾತ್ಗಳಲ್ಲಿ ಜಾಸ್ತಿ ಗಾಡಿ ಓಡಿಸ್ತಾ ಇದೆ, ಅದ್ರ ಬಗ್ಗೆ ನಾವು ಗಮನ ಹಾಕ್ತಾ ಇದ್ದೀವಿ. ಲಾಸ್ಟ್ 2 ವೀಕಲ್ಲಿ ನಾವು ಪೊಲೀಸ್ ಇಲಾಖೆ ಇಬ್ಬರು ಈ ಲಗೇಜ್ ನಾವು ತಗೊಂಡು ಹೋಗ್ಬೋದಾ, ಬಟ್ಟೆ ಈ ತರ ಇದ್ರೆ ಪರವಾಗಿಲ್ಲ. ಅವರು ಬೇರೆ ಯಾವ್ದೇ ತರ ಇದ್ರೆ ಅದಕ್ಕೆ ಗೂಡ್ಸ್ ವೆಹಿಕಲ್ ಅಂತ ಇರ್ತಾರೆ, ಗೂಡ್ಸ್ ವೆಹಿಕಲ್ ಅಲ್ಲಿ ಅವರು ತಗೊಂಡು ಹೋಗ್ಬೋದು ಅದನ್ನ. ಸೊ ಇವನ್ನೆಲ್ಲ ಗಮನದಲ್ಲಿ ಇಟ್ಕೊಬೇಕು. ಈಗ ಆಲ್ರೆಡಿ ಮೇಡಮ್ ಎಲ್ಲ ಹೇಳಿರೋ ಉದ್ದೇಶ ಏನಂದ್ರೆ ನಿಮ್ಗೆ ಬಂದು ನೀವು ಅಟ್ಲೀಸ್ಟ್ ಇನ್ ಮುಂದೆ ಆದ್ರೂ ನಮ್ಮ ಚಿಂತಾಮಣಿಲಿ ಈ ರಸ್ತೆ ಅಪಘಾತಗಳೆಲ್ಲ ಕಮ್ಮಿ ಆಗ್ಬೇಕು ಅನ್ನೋದು ಇದರಲ್ಲಿ ನೀವು ಆರ್ಗ್ಯೂ ಮಾಡೋದ್ರಿಂದ ಇದರಲ್ಲಿ ಏನು ಉದ್ದೇಶ ಬರೋದಿಲ್ಲ. ನೀವು ನಿಮ್ಗೆ ತಿಳುವಳಿಕೆ ತಗೊಂಡು ನೀವು ಇನ್ ಮುಂದೆ ಆದ್ರೂ ನಾವು ಈ ತರ ತಪ್ಪುಗಳು ಆಗೋಗಿದೆ, ಇನ್ ಮುಂದೆ ಆ ತಪ್ಪುಗಳು ಆಗೋದನ್ನ ಕಡಿಮೆ ಮಾಡ್ಕೊಂಡು ರಸ್ತೆ ಸುರಕ್ಷತೆ, ನಮ್ಗೇನು ಲೈನ್ ಡಿಸಿಪ್ಲಿನ್ ಇದೆ, ಸೈನ್ ಬೋರ್ಡ್ಸ್ ಇದೆ, ಅವನ್ನೆಲ್ಲ ತಿಳ್ಕೊಂಡು ಫಾಲೋ ಮಾಡ್ಕೊಂಡು ಕಂಪಲ್ಸರಿ ಹೆಲ್ಮೆಟ್ ಸಾಹೇಬ್ ಹೇಳಿದ್ರು ಕೇಸ್ ಆಗ್ತಾರೆ ಅನ್ನೋದಕ್ಕೆ ಹೆಲ್ಮೆಟ್ ಅಲ್ಲ. ನಾನೇ ಮನೆಯಲ್ಲಿ ತಗೊಂಡಿದೀವಿ, DL ಟೆಸ್ಟ್ ಬಂದಿದ್ದಾರೆ, DL ಟೆಸ್ಟ್ ಓಡಿಸಿದ್ರು, DL ಹೆಲ್ಮೆಟ್ ಹಾಕೊಂಡ್ರು, ಟೆಸ್ಟ್ ಓಡಿಸಿದ್ರು, ಟೆಸ್ಟ್ ಪಾಸ್ ಆದ್ರು. ಆಮೇಲೆ ಆ ಕಡೆ ನನ್ನ ಮಧ್ಯಾಹ್ನ ಊಟಕ್ಕೆ ಬರ್ಬೇಕಾದ್ರೆ ಹಂಗೆ ಹೋಗ್ತಾ ಇದೆ. ಅವ್ನು ಫೇಲ್ ಮಾಡಿದ್ದೀನಿ, ಅವ್ನು ಪಾಸ್ ಆಗಿದ್ರು ಫೇಲ್ ಆಗಿದ್ದಾರೆ. ಅದರಲ್ಲಿ ನಾವು ಓಡಿಸ್ತಾರೆ, ಫೈನ್ ಹಾಕ್ತಾರೆ ಅನ್ನೋದಕ್ಕೋಸ್ಕರ ಹಾಕೋದಲ್ಲ. ನೀವು ನಿಮ್ಮ ಸುರಕ್ಷತೆಗಾಗಿ ಮೋರ್ ದ್ಯಾನ್ 70% ಆಕ್ಸಿಡೆಂಟ್ ಆಗ್ತಾ ಇರೋದು ಇವತ್ತು ಹೆಡ್ ಇಂಜುರಿಯಿಂದ. ಏನಕ್ಕೆ ಆಗ್ತಾ ಇದೆ? ಹೆಲ್ಮೆಟ್ ಆಗ್ತಾ ಇಲ್ಲ. ಅರ್ಧ ನೀವು ಫ್ಯಾಟಲ್ ಆಕ್ಸಿಡೆಂಟ್ಸ್ಗಳು ತಗೊಂಡ್ರೆ ಆಗ್ತಾ ಇರೋದೇ ಹೆಲ್ಮೆಟ್ ಹಾಕ್ತಾರೆ ಇರೋದ್ರಿಂದ. ದಯವಿಟ್ಟು ಇದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ಚಾಲಕರು ನಮ್ಮ ಚಿಂತಾಮಣಿ ಅಂತಲ್ಲ, ಇಡೀ ನಮ್ಮ ದೇಶದಲ್ಲೇನೆ ನಾವು ಈ ಲಾಸ್ಟ್ 1 ಮಂತ್ ನಮ್ದು ಅದೇ ಪ್ರೋಗ್ರಾಮ್ ಇತ್ತು. ರಾಷ್ಟ್ರೀಯ ರಸ್ತೆ ಸುರಕ್ಷತಾ ಸಪ್ತಾಹ ಅನ್ಕೊಂಡು 37ನೇ ರಾಷ್ಟ್ರೀಯ ಸುರಕ್ಷತಾ ಸಪ್ತಾಹ ಅನ್ಕೊಂಡು ನಾವೆಲ್ಲ ಸ್ಕೂಲು, ಕಾಲೇಜು, KSRTC, ಆಟೋ ಸ್ಟ್ಯಾಂಡು, ಪ್ರೈವೇಟ್ ಸ್ಟ್ಯಾಂಡು ಎಲ್ಲ ಕಡೆ ಓದಿದ್ದೀವಿ. ಆಲ್ಮೋಸ್ಟ್ ನಿಮಗೆ ಸಾಧ್ಯವಾದಷ್ಟು ಎಲ್ಲ ಕಡೆನೂ ಹೇಳಿದ್ದೀವಿ ಯಾವ್ಯಾವ ಥರ ಇರಬೇಕು ನೀವು ಅನ್ನೋದು. ನಾವು ಸೀಟ್ ಬೆಲ್ಟ್ ಹಾಕೊಳ್ಳೋದಾಗಲೇ ಆಗಲಿ, ವಾಹನ ಕುಡಿದು ಚಾಲನೆ ಮಾಡೋದು, ಇವನ್ನೆಲ್ಲ ಕಡಿಮೆ ಮಾಡಿಕೊಂಡು ಸಾಧ್ಯ ಆದಷ್ಟು ರಾಷ್ಟ್ರೀಯ ಸುರಕ್ಷತೆಯಿಂದ ಯಾವುದೋ ಸಾವು ನೋವು ಆಗದೆ ಇರಲಿ ಅಂತ ಕೇಳ್ಕೊತೀನಿ. ಇಷ್ಟೆಲ್ಲ ಅವಕಾಶ ಕೊಟ್ಟು ಎಲ್ರಿಗೂ ಧನ್ಯವಾದ. ಅತ್ಯಂತ ಗೌರವಾನ್ವಿತ ನ್ಯಾಯಾಧೀಶರಾದಂಥ ಶಕುಂತಲಾ ಮೇಡಮ್ ಅವರೇ, ಎಲ್ಲ ಗೌರವಾನ್ವಿತ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗೌರವಾನ್ವಿತರೆ, ಎಲ್ಲ ನನ್ನ ಚಾಲಕ ಮಿತ್ರರೇ ಹಾಗೂ ಅಂಗನವಾಡಿ ಕಾರ್ಯಕರ್ತರೆ, ನಿಮ್ಮ ಟ್ರೈನಿಂಗು ಆಮೇಲೆ ಇದೆ, ನಾನು ಕಳಿಸ್ಕೊಡ್ತೀನಿ, ಒಂದು 5 ನಿಮಿಷ ಪರವಾಗಿಲ್ಲ. ಸೊ ಇಷ್ಟೊತ್ತವರೆಗೂ ನಿಮ್ಮನ್ನ ಕುರಿತು ಮಾನ್ಯ ನ್ಯಾಯಾಧೀಶರು ಹೇಳಿದ್ರು, ಅವ್ರಿಗೇನು ನಿಮ್ಮನ್ನು ಕರೆದು ಹೇಳಬೇಕು ಅಂತ ಏನಿಲ್ಲ.
ಕೋರ್ಟಲ್ಲಿ ಕೂತು ದಂಡ ಹಾಕಿದ್ರೆ ಸಾಕು, ಸರ್ಕಾರಕ್ಕೆ ಒಂದಷ್ಟು ರೆವಿನ್ಯೂ ಬರುತ್ತೆ. ಆಮೇಲೆ ನಿಮ್ಮನ್ನ ಎಲ್ಲ ಕುರುಳಿಸಿ ಈ ರೀತಿ ಮಾಡಬೇಡಿ ಅಂತೇಳಿ ಮಾತೃ ಸ್ವರೂಪಿಯಾಗಿ ಹೇಳ್ತಾ ಇದ್ದಾರೆ. ಯಾಕೆ ಅಂತಂದ್ರೆ ನೀವು ಕರ್ಕೊಂಡು ಹೋಗ್ತಕ್ಕಂಥ ಪ್ರಯಾಣಿಕರು ನಿಮ್ಮದೇ ಸಂಬಂಧಿಕರಂತ ತಿಳ್ಕೊಳ್ಳಿ, ಯಾರೋ ಒಬ್ರು ಇದ್ದೇ ಇರ್ತಾರೆ. ಆಮೇಲೆ ನಿಮ್ಮ ಲೈಫು ಅಷ್ಟೇ, ನಿಮ್ಮ ಜೀವನನೂ ಅಷ್ಟೇ, ಅರ್ಧಕ್ಕೆ ಮುಗಿಬಾರ್ದು ಅನ್ನೋದು ಒಂದು ಹಿತದೃಷ್ಟಿಯಿಂದ ಎಲ್ಲ ಕರೆಸಿ ಮಾತಾಡ್ತಾ ಇದ್ದಾರೆ ಅಂತ ನಾನು ಭಾವಿಸ್ತೀನಿ. ನಿಮ್ಗೆ ಕಾನೂನು ಹೇಳಬೇಕು ಅಂತ ಇಲ್ಲ, ಯಾವುದೇ ಕ್ರಿಮಿ ಕೀಟಗಳಿಗೆ ಪ್ರಾಣಿ ಪಕ್ಷಿಗಳಿಗೆ ಕಾನೂನು ಇಲ್ಲ. ನಿಮಗೆ ಕಾನೂನು ಯಾಕೆ ಅಂತಂದ್ರೆ ನೀವು ಬುದ್ಧಿಜೀವಿಗಳು, ಬಹಳ ಬುದ್ಧಿವಂತರು. ಆಮೇಲೆ ಏನ್ ಹೇಳಿದ್ರು ಅದನ್ನ ನಂದು ತಪ್ಪಲ್ಲ ಅಂತ ನುಣ್ಚ್ಕೊಳ್ಳೋರೆ. ಆದ್ರೆ ಒಂದಲ್ಲ ಒಂದ್ ರೀತಿ ತಪ್ಪು ಮಾಡ್ತಾನೆ ಇರ್ತೀರಿ. ಆ ತಪ್ಪು ಯಾವ ರೀತಿ ಮಾಡ್ತಾ ಇರ್ತೀರಿ ಮತ್ತೆ ಹೇಗ್ ಮಾಡ್ತಾ ಇರ್ತೀರಿ, ಅದನ್ನ ಯಾವ ರೀತಿ ಸಮರ್ಥನೆ ಮಾಡ್ಕೋಬೇಕು ಅನ್ನೋದನ್ನ ಅನೇಕ ಸ್ಕೂಲ್ಗಳು ಕಲಿಸಿದಾವೆ ನಿಮ್ಗೆ. ಸ್ಕೂಲ್ಗಳು ಬರೀ ಪಾಠ ಮಾಡೋದಕ್ಕೆ ಅಲ್ಲ, ನಿಮ್ ಸಮಾಜಕ್ಕೆ ಹೊರಗಡೆ ಬಂದ ತಕ್ಷಣ ನಿಮ್ಗೆ ಅನೇಕ ಪಾಠಗಳನ್ನ ಜೀವನ ಕಲಿಸ್ತಾ ಹೋಗುತ್ತೆ. ಆ ಜೀವನ ಯಾವ ರೀತಿ ಇರಬೇಕು. ಸೊ ಜೀವನದಲ್ಲಿ ನೀವು ನಿಮ್ಮ ಫ್ಯಾಮಿಲಿನ ಪ್ರತಿ ಕ್ಷಣ ಗುರ್ತು ಮಾಡ್ಕೊಳ್ತಾ ಇರ್ಬೇಕು, ಆವಾಗ ಆಕ್ಸಿಡೆಂಟ್ಗಳು ಕಡಿಮೆ ಆಗ್ತವೆ. ನನ್ನ ಹಿಂದ್ಗಡೆ ಒಂದು ಫ್ಯಾಮಿಲಿ ಇದೆ, ನನ್ನ ಮಕ್ಕಳಿದ್ದಾರೆ, ಓದ್ತಾ ಇದಾರೆ, ಇನ್ನು ಚಿಕ್ಕವರು. ನಾವು ಯಾವ ರೀತಿ ಹೋಗ್ಬೇಕು, ಅರೆ ಎಲ್ಲ ಲೆಫ್ಟ್ ಸೈಡಲ್ಲಿ ಹೋಗ್ಬೇಕು ಅಂತಂದ್ರೆ ನಾನು ಯಾಕೆ ಲೆಫ್ಟ್ ಸೈಡಲ್ಲಿ ಹೋಗ್ಬೇಕು, ರೈಟ್ ಸೈಡಲ್ಲಿ ಹೋಗ್ಬೇಕು, ರೈಟ್ ಸೈಡ್ ಹೋದ್ರೆ ಏನಾಗುತ್ತೆ, ರೈಟ್ ಸೈಡಲ್ಲಿ ಹೋದ್ರೆ ಏನಾಗುತ್ತೆ. ಸೊ ಆ ರೀತಿ ಮನೋಭಾವನೆ ಬೇಕಾಗಿಲ್ಲ. ಆಮೇಲೆ ಇಷ್ಟೊತ್ತು ಹೇಳ್ತಾ ಇದ್ರು ಶಿರಸ್ತ್ರಾಣಗಳನ್ನ ಧರಿಸ್ಬೇಕು, ಹೆಲ್ಮೆಟ್ಗಳನ್ನ ಹಾಕೊಂಡು ಓಡಾಡ್ಬೇಕು. ಅದು ಭಯಕ್ಕೋಸ್ಕರ ಅಲ್ಲ, ನಿಮ್ಮ ಪ್ರಾಣ ರಕ್ಷಣೆಗೋಸ್ಕರ ಅಂತೀವಿ. ಖಂಡಿತ ನಿಮ್ಮ ಪ್ರಾಣ ರಕ್ಷಣೆಗೋಸ್ಕರನೇ ಎಲ್ಲ ದುಡಿಯೋಕೆ ಬಂದಿದ್ದೀವಿ. ಯಾರು ಇಲ್ಲಿ ಬೇಗನೆ ದುಡಿದು ಬೇಗನೆ ದೊಡ್ಡವರಾಗಬೇಕು ಅಂತಲ್ಲ, ಆ ಹೊತ್ತಿಗೆ ಜೀವನ ಮಾಡೋದಕ್ಕೆ ಏನ್ ಬೇಕೋ ಅದನ್ನ ದುಡಿಯೋಕೆ ಮಾತ್ರನೇ ಬಂದಿರೋದು. ಸತ್ತು ಮಾಡದೆ ನೀನು ಜಗಕ್ಕೆ ಬಂದವರಲ್ಲ, ಒದ್ದಾಟ ಗುದ್ದಾಟ ಬಾಳೆಲ್ಲವಾಯಿತು, ಗದ್ದಲವು ಬಿಡಲು ಕಡೆ ದಿನಮಾನವಾದೀತೆ, ನಿತ್ಯವಳು ಸಾವು ಪಡೆ ಮಂಕುತಿಮ್ಮ ಅಂತ ಡಾಕ್ಟರ್ ಡಿ ವಿ ಗುಡ್ಡಪ್ಪನವ್ರು ಹೇಳ್ತಾರೆ. ಹುಟ್ಟಿದಾಗಲಿಂದ ಹಿಡಿದು ನೀವು ಸಾಯೋ ತನಕ ಹುಟ್ಟಿದ ಹೆಂಗೆ ಹುಟ್ಟಿದ ತಕ್ಷಣ ಕೊಯ್ಯೋ ಅಂತ ಕಿರ್ಚ್ಕೊಂಡೆ ಹುಟ್ಟುವಂಥದ್ದು, ಅಲ್ಲಿಂದ ಸ್ಟಾರ್ಟ್ ನಿಮ್ ಜರ್ನಿ. ಸಾಯೋ ತನಕನು ನೀವು ಹಾಸ್ಪಿಟಲ್ ಇದ್ರು, ಏನೋ ಆಕ್ಸಿಡೆಂಟ್ ಆಗಿ ಹಾಸ್ಪಿಟಲ್ ಇದ್ರು, ಅಯ್ಯೋ ನನ್ನ ಮಕ್ಕಳೇನಾದ್ರು, ನನ್ನ ಮಕ್ಕಳಿಗೆ ವಿದ್ಯಾಭ್ಯಾಸ ಏನಾಯ್ತು, ಅಥವಾ ನನ್ನ ಹೆಂಡತಿ ಏನ್ ಮಾಡ್ತಾ ಇದ್ರು, ನಾನು ಹಾಸ್ಪಿಟಲ್ ಇದ್ದೋದ್ನಲ್ಲಪ್ಪ ಅಂತ ಹೇಳ್ಬಿಟ್ಟು ನೀವು ಬರುತ್ತಾನೆ ಇರ್ತೀರಿ. ಕಡೆ ದಿನವರೆಗೂ ನೀವು ಜರ್ನಿ ಹೆಂಗಿರ್ತಂದು ಬರೀ ಓಡೋದಷ್ಟೇ. ಸೊ ಟೈಮ್ ಆಯ್ತು, ಏನೋ ಒಂದು 4 ಪ್ಯಾಸೆಂಜರ್ಸ್ ಸಿಗ್ತಾರೆ, ಆಟೋದವ್ರಿಗೆ ಹೇಳ್ತೀನಿ 4 ಪ್ಯಾಸೆಂಜರ್ ಸಿಕ್ಕಿದ್ರೆ ನಮ್ಗೆ ಒಂದಷ್ಟು 4 ದುಡ್ಡು ಬರುತ್ತೆ, ಎಲ್ಲದ್ರ ಅಡ್ಡ ದುಡ್ಕೊಂಡು ಹೋಗ್ತಾ ಇರ್ತೀವಿ. KSRTC ಅವರು ಮೇಡಮ್ ಹೇಳ್ದಂಗೆ ನಿಮ್ಗೆ ಟೈಮಿಂಗ್ಸ್ ಹೌದು, ಆದ್ರೆ ಟೈಮಿಂಗ್ಸ್ ಜೊತೆಗೆ ಜಾಗರೂಕತೆಯಿಂದ ಓಡಿಸುವಂಥದ್ದು ನಿಮ್ ಜವಾಬ್ದಾರಿ. ಆಮೇಲೆ ನಿಮ್ಮನ್ನ ನಂಬಿ ಆ ಬಸ್ಸಲ್ಲಿ ಅಷ್ಟು ಜನ ಕೂತಿರ್ತಾರೆ, ಅವ್ರ ಫ್ಯಾಮಿಲೀಸ್ ನೋಡಿ, ನಿಮ್ ಫ್ಯಾಮಿಲಿ ನೀವು ನೋಡ್ಕೊಳ್ಳಿ. ಆಮೇಲೆ ರಾತ್ರಿ ಎಲ್ಲ ಏನೋ ಮೈ ಕೈ ನೋವು ಅನ್ನೋದು ರಾತ್ರಿ ಹೋಗಿ ಸ್ವಲ್ಪ ಎಣ್ಣೆ ಹೊಡೆದು ಮಲ್ಕೊಳ್ಳೋವಂಥದ್ದು, ಬೆಳಗ್ಗೆ ಎದ್ದ Subscribe to my channel. Subscribe to my channel.